ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು 10ನೇ ತರಗತಿಯ ಬಹುಪದೋಕ್ತಿಗಳು ಎಂಬ ಪಾಠದಲ್ಲಿನ ಅಭ್ಯಾಸ 2.2ರಲ್ಲಿನ ಸಮಸ್ಯೆ 2 ಬಿಡಿಸೋಣ. ಸಮಸ್ಯೆ 2 ಏನಿದೆ ಅಂತ ತಿಳಿದುಕೊಳ್ಳೋಣ. ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಗುಣಲಬ್ಧಗಳನ್ನು ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲೇನು ಮಾಡ್ರ ಅವರು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟರು. ಅವರು ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೊಟ್ಟು ನಮ್ಗೆ ಏನ್ ಮಾಡ್ರ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿ ಅಂತ ಹೇಳ್ಯಾರಿ. ವರ್ಗ ಬಹುಪದೋಕ್ತಿ ಏನ್ ಮಾಡ್ರಿ ಕಂಡುಹಿಡಿಯಾರಿ. ವರ್ಗ ಬಹುಪದೋಕ್ತಿ ಕಂಡುಹಿಡಿಯೋಕ್ಕಿಂತ ಮೊದಲು ವರ್ಗ ಬಹುಪದೋಕ್ತಿಗಳು ಶೂನ್ಯತೆಗಳು ಇಲ್ಲ ಏನಂತ ತಿಳ್ಕೊಂಬರಿ ಅಂದ್ರೆ ಎ ಮತ್ತು ಬಿ ಆಗಿರ್ಲಿ ಅಂತ ತಿಳ್ಕೊಂಬರಿ. ವರ್ಗ ಬಹುಪದೋಕ್ತಿ ಸಾಮಾನ್ಯ ರೂಪದಿಂದ x² ಮೈನಸ್ a ಪ್ಲಸ್ ಬಿ ಮೊತ್ತ x ಪ್ಲಸ್ a ಇಂಟು ಬಿ ಇವುಗಳ ಗುಣಲಬ್ಧ. ಇದರಿಂದ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪದ. ಶೂನ್ಯತೆಗಳ ಮೊತ್ತ ಏನ್ ಮಾಡ್ರಿ a ಪ್ಲಸ್ ಬಿ, ಶೂನ್ಯತೆಗಳ ಗುಣಲಬ್ಧ a ಇಂಟು ಬಿ ತಗೊಂಬರಿ. ಇದರ ಸಹಾಯದಿಂದ ಇವಷ್ಟು ಸಮಸ್ಯೆಗಳ ಬಿಡಿಸ್ತಾರೆ. ಈಗ ಮೊದಲನೇ ಲೆಕ್ಕ ಏನದಂದ್ರ 1/4 ಮೈನಸ್ 1. ಈಗ ಇದ್ರದ್ದು ವರ್ಗ ಬಹುಪದೋಕ್ತಿ ಕಂಡಿಡ್ರಿ. ಇಲ್ಲಿ ನೋಡ್ರಿ ಎ ಮತ್ತು ಬಿ ಬಹುಪದೋಕ್ತಿ ಶೂನ್ಯತೆಗಳಂತ ತಿಳ್ಕೊಂಬರಿ. a ಪ್ಲಸ್ ಬಿ ಇಸ್ ಈಕ್ವಲ್ ಟು 1/4 ಅಂದ್ರೆ ಶೂನ್ಯತೆಗಳ ಮೊತ್ತ ಎಷ್ಟದ 1/4, ಶೂನ್ಯತೆಗಳ ಗುಣಲಬ್ಧ ಎಷ್ಟದ -1 ಅಂತ. ಈಗ ಅದು ಹಾಕೊಂಬರಿ. x² ಮೈನಸ್ a ಪ್ಲಸ್ ಬಿ ಬ್ರಾಕೆಟ್ x ಕ್ಲೋಸ್ ಬ್ರಾಕೆಟ್ x ಪ್ಲಸ್ ಎ ಬಿ. x² a ಪ್ಲಸ್ ಬಿ ಎಷ್ಟದಲ್ಲಿ a ಪ್ಲಸ್ ಬಿ 1/4 ಬರ್ಕೊಂಡು x ಹಂಗೆ ಪ್ಲಸ್ ಎ ಬಿ ಎಷ್ಟದಲ್ಲಿ ಎ ಬಿ ಮೌಲ್ಯ ಎಷ್ಟದ -1 ಬರ್ಕೊಂಡು x² ಮೈನಸ್ 1/4 1 ಇಂಟು x ಡಿವೈಡೆಡ್ ಬೈ 4 ಮೈನಸ್ 1 ಪ್ಲಸ್ ಇಂಟು ಮೈನಸ್ ಏನಿದೆ -1 ಬರ್ಕೊಂಡು. ಈಗ ಇದಕ್ಕೆ ನೋಡ್ರಿ 4ರಿಂದ ಗುಣಿಸ್ತಾರೆ. 4ರಿಂದ ಗುಣಿಸಿದಾಗ ಎಷ್ಟು ಬರ್ತದ? 4 ಇಂಟು x² ಎಷ್ಟದ 4x² ಇರ್ತದ. ಇಲ್ಲಿ 4 ಐತದ. ಇಲ್ಲ ಅಂಶ ಮತ್ತು ಛೇದಕ 4 ಒಂದೇ 4 ಏನು ಬಂತು 1 ಬಂತು. 1 x ಬರ್ದಿಂದ x ಬರ್ಕೊಂಡು ಇಲ್ಲ 1 4 ಎಷ್ಟು 4. ಈಗ ಉತ್ತರ ಎಷ್ಟು ಬಂತು? 4x² ಮೈನಸ್ x ಮೈನಸ್ 4. 1/4 ಮೈನಸ್ 1 ವರ್ಗ ಬಹುಪದೋಕ್ತಿ ಏನು ಬಂತು? 4x² ಮೈನಸ್ x ಮೈನಸ್ 4. ಈಗ ಮುಂದೆ ಎರಡನೇ ಲೆಕ್ಕ ಅಂತಂದ್ರೆ √2 1/3 ಇದರ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯದ್ದ. ಎ ಮತ್ತು ಬಿ ಏನು ಬಹುಪದೋಕ್ತಿ ಶೂನ್ಯತೆಗಳಾಗಿರ್ಲಿ ಅಂತ ತಿಳ್ಕೊಂಬಾರೆ. ಈಗ ಶೂನ್ಯತೆಗಳ ಮೊತ್ತ ಎಷ್ಟದ √2 ಅದಂತ. ಶೂನ್ಯತೆಗಳ ಗುಣಲಬ್ಧ ಎಷ್ಟಂತ 1/3. a ಪ್ಲಸ್ ಬಿ ಇಸ್ ಈಕ್ವಲ್ ಟು √2 a b ಇಸ್ ಈಕ್ವಲ್ ಟು 1/3. ಇದು ತಕೊಂಬರಿ. x² ಮೈನಸ್ a ಪ್ಲಸ್ ಬಿ ಬ್ರಾಕೆಟ್ ಕ್ಲೋಸ್ x ಪ್ಲಸ್ a ಇಂಟು ಬಿ. x² a ಪ್ಲಸ್ ಬಿ ಇಷ್ಟದಲ್ಲಿ a ಪ್ಲಸ್ ಬಿ √2 ಅದ. x a b ಇಷ್ಟದಲ್ಲಿ 1/3 ಅದ. x² ಹಂಗೆ ಬರ್ಕೊಂಡು √2 ಇಂಟು x ಏನಿರ್ತದ ರೂಟ್ x ಆಯ್ತದ ಪ್ಲಸ್ 1/3. ಇದಕ್ಕೆ ನೋಡ್ರಿ 3ರಿಂದ ಇಲ್ಲಿ ಛೇದಾಗ ಎಷ್ಟದ 3 ಸಲಿಂದ ಏನ್ ಮಾಡ್ರಿ 3ರಿಂದ ಗುಣಿಸ್ತಾರೆ. 3ರಿಂದ ಗುಣಿಸಿದಾಗ ಎಷ್ಟು ಬರ್ತದ? 3 ಇಂಟು x² ಎಷ್ಟು ಬರ್ತದ? 3x² ಬರ್ತದ. ಇಲ್ಲ √2x ಇಂಟು 3 ಎಷ್ಟು ಬರ್ತದ? 3√2x ಬರ್ತದ. ಇಲ್ಲಿ ಅಂಶದಾಗ 3 ಬಂತ. ಇಲ್ಲ ಛೇದಾಗ 3 ಏನಾಯ್ತದ ಕ್ಯಾನ್ಸಲ್ ಆಯ್ತದ. ಏನು ಉಳಿತದ? 1 ಉಳಿತದ. ಪ್ಲಸ್ 1 ಹಂಗದ ಹಂಗೆ ಬರ್ಕೋಬೇಕು. ಈಗ ಇದ್ರದ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಏನು ಬಂತು? ಈಗ ಇದ್ರದ ವರ್ಗ ಬಹುಪದೋಕ್ತಿ ಏನು ಬಂತು? 3x² ಮೈನಸ್ 3√2x ಪ್ಲಸ್ 1 ಇದ್ರದ್ದು ಏನು ಬಂತು? ವರ್ಗ ಬಹುಪದೋಕ್ತಿ ಬಂತ. ಈಗ ಮುಂದೆ ಮೂರನೇ ಲೆಕ್ಕ ಏನದಂದ್ರ 0 ಮತ್ತು √2 5 ಅದ. ಇದರದ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯದ ಅದ. a ಪ್ಲಸ್ ಅಂದ್ರ ಶೂನ್ಯತೆಗಳ ಮೊತ್ತ ಎಷ್ಟದ 0 ಅದ. ಶೂನ್ಯತೆಗಳ ಗುಣಲಬ್ಧದಿಂದ √5 ಅದ. ಈಗ x² ಮೈನಸ್ a ಪ್ಲಸ್ ಬಿ ಬ್ರಾಕೆಟ್ ಕ್ಲೋಸ್ x ಪ್ಲಸ್ ಎ ಬಿ. x² ಮೈನಸ್ a ಪ್ಲಸ್ ಬಿ ಎಷ್ಟದಲ್ಲಿ 0 ಅದ. x ಹೆಂಗದಂಗೆ ಎ ಬಿ ಮೌಲ್ಯ ಎಷ್ಟದ? √5 ಅದ. √5 ಬರ್ಕೊಂಡೇವು. x² ಇಲ್ಲಿ 0 ಇಂಟು x ಎಷ್ಟದ 0ನೇ. ಇದ್ರದ್ದು ಒಟ್ಟು ಮೌಲ್ಯ ಎಷ್ಟು ಬರ್ತದ? 0ಲಿಂದ ಯಾವುದೇ ಸಂಖ್ಯೆ ಗುಣಿಸಲ್ಯಾಕ ಅದ್ರ ಮೌಲ್ಯ ಏನು ಬರ್ತಾ? 0ನೇ ಬರ್ತಾ. ಅಸಲಿಂದ ಇದ್ರದ್ದು ಮೌಲ್ಯ ಎಷ್ಟು ಬಂತು? 0 ಬಂತು ಪ್ಲಸ್ √5 ಬಂತ. ಈಗ ಇದು ಐತಿ. ಇದು ಹೊರಗಿನ ಕಡೆಯಿಂದ ಇಲ್ಲಿ ಏನು ಬೀಳುದಿಲ್ಲ. x² ಒಂದು ಇತ್ತು. ಇಲ್ಲಿ ಪ್ಲಸ್ ಅದ. ಹಂಗದ ಹಂಗೆ ಬರ್ಕೊಂಡು ಪ್ಲಸ್ ಬರ್ಕೊಂಡು √5 ಬರ್ಕೊಂಡವು. ಇದ್ರದ್ದು ಶೂನ್ಯತೆಗಳು ಎಷ್ಟು ಬಂದು? x² ಪ್ಲಸ್ √5 ಇದ್ರದ್ದು ಶೂನ್ಯತೆಗಳು ಬಂದು.
ಈಗ ಮುಂದೆ 4ನೇ ಲೆಕ್ಕ ಹೇಳೋದಂದ್ರ 1 ಮತ್ತು 1 ಅದ. ಈಗ ಎ ಮತ್ತು ಬಿ ಏನಾಗಿರಲಿ ಬಹುಪದಕ್ತಿಯ ಶೂನ್ಯತೆಗಳಾಗಿರ್ಲಿ ಅಂತ ತಿಳ್ಕೊಂಬಾರಿ. ಈಗ ಶೂನ್ಯತೆಗಳ ಮೊತ್ತ ಎಷ್ಟದ 1 ಅದ, ಶೂನ್ಯತೆಗಳ ಗುಣಲಬ್ಧವಿ 1 ಇದೆ. ಇಲ್ಲಿ x² - a + b x + ab. x² ಹಂಗೆ ಬರ್ಕೊಂಡು a + b ಮತ್ತೆ ಮೌಲ್ಯದಿಂದ 1 ಅದ, 1 ಬರ್ಕೊಂಡು x ಪ್ಲಸ್ ab ಎಷ್ಟದ 1 ಅದ. x² ಹಂಗೆ ಹಾಕೊಂಡು ಇಲ್ಲಿ ಮೈನಸ್ 1 × x ಏನೈತೆ x ಬರ್ಕೊಂಡು ಪ್ಲಸ್ 1 ಹೆಂಗದ ಹಂಗೆ ಬರ್ಕೊಂಡು ಇದ್ರದ ವರ್ಗ ಬಹುಪದಕ್ಕೆ ಏನು ಬಂತು x² - 5 ಸಾರಿ x² - x + 1 ಇದರಲ್ಲಿ ಏನು ಬಂತು ವರ್ಗ ಬಹುಪದಕ್ತಿ ಬಂತು. 4ನೇದು ಉತ್ತರ. ಈಗ 5ನೇದು a + b ಬಹುಪದಕ್ತಿಯ ಸಾರಿ 5ನೇ ಲೆಕ್ಕ ಏನಂದ್ರೆ 1 / 4 1/4. ಇಲ್ಲಿ a ಮತ್ತು b ಏನಾಗಿರಲಿ ಬಹುಪದಕ್ಕೆ ಶೂನ್ಯತೆಗಳಾಗಿರ್ಲಿ ಅಂತ ತಿಳ್ಕೊಂಬಾರೆ. ಈಗ ಎರಡರ ಮೊತ್ತ ಎಷ್ಟು ಬರ್ತಾವ ಶೂನ್ಯತೆಗಳ ಮೊತ್ತ ಎಷ್ಟು ಬರ್ತಾವ 1/4. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬರ್ತಾವ 1/4 ಬರ್ತದ. x² - a + b x + ab. x² ಹಂಗೆ ಬರ್ಕೊಂಡ ಮರಿ a + b ಇದು ಮೌಲ್ಯದಿಂದ 1/4 ಮೈನಸ್ 1/4 ಇಲ್ಲಿ ಮೈನಸ್ ಅದ ಮೈನಸ್ 1/4 ಅದ ಮೈನಸ್ ಇಲ್ಲಿ ಪ್ಲಸ್ ಅದ ಸಾರಿ ಇಲ್ಲಿ a + b ದ ಮೊತ್ತ ಎಷ್ಟು ಅದ ಮೈನಸ್ 1/4 ಅದ. x ab ಎಷ್ಟು ಅದ 1/4 ಅದ. ಇಲ್ಲಿ ಪ್ಲಸ್ 1/4 ಅದ ಮೈನಸ್ 1/4 x² ಹಂಗೆ ಬರ್ಕೊಂಡು ಈಗ 1 × x 1x ಅಂಶ ಛೇದಕ ಛೇದ ಸರಿಂದ 4 1 4 ಪ್ಲಸ್ 1/4. ಈಗ 4ರಿಂದ ಏನು ಮಾಡ್ರಿ ಗುಣಸರಿ. ಇದಕ್ಕೆ 4 × x ಎಷ್ಟಿದೆ 4x² ಆಯ್ತದ. ಈಗ ಇಲ್ಲಿ 4 ಬಂತು 4 1 4 4 1 4 ಎಷ್ಟು ಉಳಿತು x ಉಳಿತು ಪ್ಲಸ್ ಇಲ್ಲಿ 4 4 1 4 4 1 4 ಎಷ್ಟು ಉಳಿತು 1 ಉಳಿತಿಲ್ಲ. ಈಗ ಇದರ ವರ್ಗ ಬಹುಪದಕ್ಕೆ ಏನು ಬಂತು 4x² + x + 1 ಬಂತು. ಈಗ 6ನೇ ಲೆಕ್ಕ ಏನದಂದ್ರೆ a ಮತ್ತು b ಬಹುಪದಕ್ಕೆ ಸಾರಿ 6ನೇ ಲೆಕ್ಕ ಏನದಂದ್ರೆ 4 ಅದ ಮತ್ತ 1 ಅದ. ಈಗ a ಮತ್ತು b ಬಹುಪದಕ್ಕೆ ಶೂನ್ಯತೆಗಳಾಗಿರ್ಲಿ ಅಂತ ತಿಳ್ಕೊಂಬಾರಿ. a + b = 4 ab = 1. ಈಗ ಶೂನ್ಯತೆಗಳ ಮೊತ್ತ ಎಷ್ಟದ 4 ಅದಂತ, ಶೂನ್ಯತೆಗಳ ಗುಣಲಬ್ಧ ಎಷ್ಟದ 1 ಅದ ಅಂತ. x² ಇದು ಆದರ್ಶ ರೂಪ ತಗೊಂಬರಿ. x² + ab + ಬ್ರಾಕೆಟ್ ಕ್ಲೋಸ್ x + ab. x² ಹಂಗೆ ಬರ್ಕೊಂಬರಿ. a + b ಮೌಲ್ಯ ಎಷ್ಟದ 4 ಅದ ಬರ್ಕೊಂಬರಿ. x ab ಎಷ್ಟದ 1 ಅದ. x² ಇಲ್ಲಿ ಮೈನಸ್ 4 × x ಎಷ್ಟದ 4x ಐತದ ಪ್ಲಸ್ 1 ಅದ ಹೆಂಗದ ಹಂಗೆ ಬರ್ಕೊಂಬರಿ. ಈಗ ಇದರದ ವರ್ಗ ಬಹುಪದಕ್ಕೆ ಎಷ್ಟು ಬಂತು x² - 4x + 1 ಬಂತು. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.